A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಬಲಿ, ಆಕ್ರೋಶಗೊಂಡ ಸಾರ್ವಜನಿಕರು. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಬಲಿ, ಬೆಚ್ಚಿ ಬೀಳಿಸುತ್ತೆ ಮೃತರ ಕುಟುಂಬಸ್ಥರ ಆರೋಪ. ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಗು ಸಾವನ್ನಪ್ಪಿರುವ ದಾರುಣ ಘಟನೆ ವರದಿಯಾಗಿದೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎಂದು ಮೃತ ಮಹಿಳೆಯ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಆಕ್ರೋಶ ಹೊರಹಾಕಿರುವ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮೃತ ನರ್ಮದಾ ಎಂಬುವರು ಕುಟುಂಬ ಯೋಜನೆ ಶಸ್ತ್ರಚಿಕಿತ್ಸೆಗಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ನಡೆದ ಎಡವಟ್ಟು ಮಹಿಳೆಯ ಸಾವಿಗೆ ಕಾರಣವಾಗಿದೆ ಎಂಬುದು ಸಂಬಂಧಿಕರ ದೂರು. ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ಕರಳನ್ನ ಕಟ್ ಮಾಡಿದ್ದಾರೆ. ಇದರಿಂದಾಗಿ ತೀವ್ರ ಸಮಸ್ಯೆಯಾದಾಗ ಅದನ್ನು ಮುಚ್ಚಿಡಲು ಪ್ರಯತ್ನಿಸಲಾಗಿದೆ ಎಂದು ಮೃತರ ಸಹೋದರ ನರಸಿಂಹಮೂರ್ತಿ ಆರೋಪಿಸಿದ್ದಾರೆ. ಆಪರೇಷನ್ ಬಳಿಕ ಗುಣಮುಖರಾಗದಿದ್ದರೂ ಸುಮಾರು 17ರಿಂದ 18 ದಿನಗಳ ಕಾಲ ರೋಗಿಯನ್ನ ಆಸ್ಪತ್ರೆಯಲ್ಲಿಯೇ ಇಟ್ಟುಕೊಂಡು ಸತಾಯಿಸಲಾಗಿದೆ. ತಾಯಿಗೆ ಸರಿಯಾದ ಚಿಕಿತ್ಸೆ ಇಲ್ಲದ ಕಾರಣ 2 ತಿಂಗಳ ಮಗುವಿಗೂ ಸರಿಯಾದ ಪೋಷಣೆ ಸಿಗದೆ ಮಗು ಕೂಡ ಸಾವನ್ನಪ್ಪಿದೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಘಟನೆಗೆ ಕಾರಣರಾದ ಡಾಕ್ಟರ್ ವಾಣಿ ರೆಡ್ಡಿ ಹಾಗೂ ಇತರ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಲೋಕಾಯುಕ್ತ ತನಿಖೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಡಿಎಚ್ಒ ಡಾಕ್ಟರ್ ಮಹೇಶ್ ಹೇಳಿಕೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಅವರು ಘಟನೆಯನ್ನ ದುರಾದೃಷ್ಟಕರ ಎಂದು ಕರೆದಿದ್ದಾರೆ. ನರ್ಮದಾ ಎಂಬ 23 ವರ್ಷದ ಮಹಿಳೆಯ ಸಾವು ಇಲಾಖೆಗೆ ಅತ್ಯಂತ ನೋವಿನ ಸಂಗತಿ. ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಕರುಳಿಗೆ ಗಾಯವಾಗಿರುವುದು ನಿಜ. ಅದನ್ನು ಹಿರಿಯ ಶಸ್ತ್ರಚಿಕಿತ್ಸಕರಿಂದ ಸರಿಪಡಿಸಲಾಗಿತ್ತು. ಮಗುವಿನ ತೂಕ ಕಡಿಮೆ ಇತ್ತು. ಈ ಸಾವುಗಳ ಕುರಿತು ಈಗಾಗಲೇ 3 ಹಂತದ ತನಿಖೆಗಳು ನಡೆಯುತ್ತಿವೆ. ಲೋಕಾಯುಕ್ತ ತನಿಖೆ, ಇಲಾಖಾ ಮಟ್ಟದ ತನಿಖೆ ಮತ್ತು ಪೊಲೀಸ್ ಇಲಾಖೆಯ ತನಿಖೆ. ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುತ್ತವೆ ಹಾಗೂ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತೇವೆ. ಬಡವರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಈಗ ಚಿಂತಾಮಣಿಯಲ್ಲಿ ಎದ್ದಿದೆ. ಒಂದೆಡೆ ತಾಯಿ ಮಗುವನ್ನ ಕಳೆದುಕೊಂಡು ಕುಟುಂಬ ಬೀದಿಗೆ ಬಿದ್ದಿದ್ರೆ, ಇನ್ನೊಂದೆಡೆ ತನಿಖೆಯ ಭರವಸೆಯನ್ನ ಅಧಿಕಾರಿಗಳು ನೀಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯ ಸಾಬೀತಾಗುತ್ತಾ? ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಸರಿ, 7ನೇ ತಾರೀಕು ಏನು ಮಾಡ್ತೀವಿ? ಸರಿ ಆಯಿತು ಸರ್, ಮಗು ಬೇರೆ ಸ್ನಾನ ಮಾಡಿರಲಿಲ್ಲ. ಏನಿಲ್ಲಿ 17-18 ದಿನ ಬಾಳಿಂತ ಇತ್ತು, ಇವರಲ್ಲಿ ಟ್ರೀಟ್ಮೆಂಟ್ ಪಡೀತಿತ್ತು. ಆ ತಾಯಿ ಹತ್ರ ಮಗು ಹಾಲು ಕುಡಿತಾ ಇದ್ದೀವಿ 23ನೇ ತಾರೀಕಿಂದ. 22 ಮಗು ಆರಾಮಾಗಿ ಹಾಲು ಕುಡಿದಿತ್ತು. ಸೊ 7ನೇ ತಾರೀಕು ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲ ಅಂತ ನೋವು ತಿನ್ನೋವಾಗ ನನ್ನ ಬಾಮೈದ ಫೋನ್ ಮಾಡಿ, ಮಮ್ಮ ನನ್ನ ತಂಗಿ ಥರ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಗಾಬರಿ ಪಡಬೇಡಪ್ಪ ಅಂತೇಳಿ ಚಿಂತಾಮಣಿ ಆಂಬುಲೆನ್ಸನ್ನು ಫೋನ್ ಮುಖಾಂತರ ಮಾತಾಡಿ ಆಂಬುಲೆನ್ಸು ಕಳಿಸ್ಕೊಡ್ತೀವಿ. ಆಂಬುಲೆನ್ಸಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರ್ತಾರೆ. ಎಷ್ಟು ಸುಮಾರು ಒಂದು 11:20 ಸಮಯದಲ್ಲಿ ನಾವೊಂದು 2-3 ಬಂದು ಪೇಷಂಟ್ ಕರ್ಕೊಂಡು ಹೋಗ್ತಾರೆ ಹೊರಗಡೆಗೆ. 11:15, 11:50 ಸಮಯದಲ್ಲಿ ಈಕೆ ತೀರ್ಕೊಂಡಿದ್ದಾರೆ ಅಂತ ಇಲ್ಲಿನ ಡಾಕ್ಟರ್ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಈ ಸಾವಿಗೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೋ ಇದರ ಹಿನ್ನೆಲೆ ಏನೇನು ನಡೆದಿದೆ, ಇಲ್ಲಿ ಕುತಂತ್ರಗಳೆಲ್ಲ, ಇದರ ಸರಿಯಾದ ರೀತಿಯಲ್ಲಿ ನಾವು ನ್ಯಾಯ ಸಿಗಬೇಕು. ನಮಗೆ ಲೋಕಾಯುಕ್ತ SP ಸಾಹೇಬರು ಬರಬೇಕು, ಹಾಗೇನೆ DHO ಸಾಹೇಬರು ಬರಬೇಕು, ಹಾಗೇನೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರಬೇಕು, ಹೆಲ್ತ್ ಮಿನಿಸ್ಟರ್ ಬರಬೇಕು ಅಂತ ನಾವು ಪ್ರತಿಭಟನೆ ಕೂತ್ಕೊಳ್ತೀವಿ. ಇಡೀ ರಾತ್ರಿ ಎಲ್ಲ ಕೂತ್ಕೊಳ್ತೀವಿ. ಆಗ ಇಲ್ಲಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರ್ತಾರೆ, ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಟ್ಟು, ಕಾನೂನುಬದ್ಧವಾಗಿ ದೂರು ಕೊಟ್ಟು, ನಾವು ನಮ್ಮ ಮಗುನ ಪೋಸ್ಟ್ಮಾರ್ಟಮ್ಗೆ ಕಳಿಸ್ಕೊಟ್ಟು ದಫನ್ ಮಾಡಿಕೊಂಡು 3 ದಿನ ಹಾಲು ಮುಗಿಸ್ಕೊಂಡಿರ್ತೀವಿ. ನಮ್ಮಷ್ಟಿಗೆ ನಾವು ಆರಾಮಿರ್ತೀವಿ. ಮತ್ತೆ ಏನಾಗುತ್ತೆ ಅಂತಂದರೆ, ಇಲ್ಲಿನ ಸಿಬ್ಬಂದಿ ವರ್ಗದ ಈ ಆಡಳಿತದಲ್ಲಿ ವೈದ್ಯರ ಯಾವ ಥರ ಅಂತ ಹೇಳ್ಬಿಟ್ಟು ಎನ್ಕ್ವೈರಿಗೆ ಬಂದಿದ್ದಾರೆ, ಹೆಡ್ ಆಫೀಸ್ ಬಂದಿಲ್ಲ ಬೆಂಗಳೂರಿಂದ ಅಂತ ಹೇಳ್ತಾರೆ. ನಾವು ಬೇರೆ ಯಾರು ಹೇಳಿದಾಗ ನಾವು ಅಲ್ಲಿ ಬರ್ತೀವಿ ಸರ್. ಬಂದಾಗ ಏನಾಗುತ್ತೆ, ಅವ್ರು ಎನ್ಕ್ವೈರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ನಾನು ಅಡ್ಡ ಬರ್ತೀನಿ ಸರ್, ನಮಸ್ತೆ ಅಂತ ಹೇಳ್ಬಿಟ್ಟು, ಸರ್ ಯಾವ ರೀತಿ ನಮ್ಮ ತಂಗಿಗೆ ಅನ್ಯಾಯ ಆಯಿತು, ಯಾವ ರೀತಿ ನಮ್ಮ ತಂಗಿ ತೀರ್ಕೊಂಡು ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ಮದೇ ಸರ್ ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಒಂದು ವಿಚಾರ ಸರ್. 2ನೇ ವಿಚಾರ ಬಂದು, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿರೋದು ಹರಾಸ್ಮೆಂಟ್ ಆಗಿದೆಯಂತೆ. ಈ ಡಾಕ್ಟರ್ಗಳಿಗೆ ಹರಾಸ್ಮೆಂಟ್ ಆಗಿದೆ. ನಾವು ಮಿನಿಸ್ಟರ್ ಜೊತೆ ಮಾತಾಡಿದ್ದೀವಿ, ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೆಲವರ ನಾಯಕರು, ಅವರು ಬೇಕಾದಂಥ ನಾಯಕರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ನಮ್ಗೆ ಒಂದು ವಿಚಾರ ಗೊತ್ತಾಯಿತು. ಬೇರೆ ವ್ಯಕ್ತಿ ಅವ್ರಿಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿ ಹೇಳಿದ್ರು, ಅದನ್ನು ರೆಕಾರ್ಡ್ ಮಾಡಿಟ್ಟಿದ್ದೀವಿ. ಈಗ ತಾಯಿ ಸತ್ತೋಯ್ತು, ಮಗು ಸತ್ತೋಯ್ತು, ಈ ನೋವಲ್ಲಿ ನಾವಿದ್ರೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದೀವಿ, ನೀವು ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ಗೆ ಅಂತ ಹೇಳೋದು ಒಂದು ಕಡೆ. ತಾಯಿ ಮಗು ಸತ್ತಿದೆ ಅಂತಂದರೆ ಇಲ್ಲಿನ ಜನಪ್ರತಿನಿಧಿಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸೋರೇ ಇಲ್ಲ. ಅಧಿಕಾರಿಗಳು ನೋಡಿದ್ರೆ ನಿರ್ಲಕ್ಷ್ಯ. ಈಗ ನಮ್ಗೆ ನ್ಯಾಯ ಕೊಡಿಸೋರು ಯಾರು ಸರ್? ಹಾಗಾಗಿ ಈಗ ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು.
ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಗನಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು. ಈಗ ಈ ಮಗು ಸಾವು ಕಾರಣನೂ ಇಲ್ಲಿನ ವೈದ್ಯರೇ ಸರ್, ಇಲ್ಲಿನ ಡಾಕ್ಟರ್ ಯಾರು ನಮ್ಮ ತಂಗಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರೇನೇ ಕಾರಣ ಏನು ಅಂತಂದರೆ 18 ದಿನ ಕಾಲ ಸತತವಾಗಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮಗುಗೆ ಸರಿಯಾದ ಆಹಾರ ಇಲ್ಲದೆ, ತಾಯಿ ಹಾಲಿಲ್ಲದೇನೆ ಆ ಮಗು ಸಾವನ್ನಪ್ಪಿರೋದನ್ನಕ್ಕೆ ನೇರವಾದ ಕಾರಣ ನಮ್ಗೆಲ್ರಿಗೂ ಕಂಡು ಬರ್ತಾ ಇದೆ, ತಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಅದರಿಂದ ಈಗ ತಾವು ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ತೀರೋ ಅದು ತಾವೇ ಹೇಳಬೇಕು ಸರ್. ವೈಫ್ ಆಫ್ ಓಬಳೇಶ್ 22 ವರ್ಷದ ಮಹಿಳೆ ಏನು ಸಾವನ್ನಪ್ಪಿತ್ತು, ಅದಕ್ಕೆ 23 ವರ್ಷ 22 ತುಂಬಿ 23 ಆಗಿತ್ತು. ಅದು ಮೊದಲನೇದು ಇಲಾಖೆ ಪರ ವಿಷಾದನೀಯ. ಯಾಕೆಂದರೆ ಯಾವುದೇ ಒಂದು ತಾಯಿ ಸತ್ತನತ್ತಿರಂತೆ ಅದು ಮಗು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ನಷ್ಟ ಆಗಿರ್ತದೆ. ಸೊ ಅದು ಸಾವನ್ನಪ್ಪಿರ್ತಿರೋದು ದುರಾದೃಷ್ಟ. ಸೊ ಈಗ ಆಲ್ರೆಡಿ ಅದು 3ನೇ ಹೆರಿಗೆ ಆಗಿತ್ತು. ಈಗೆಲ್ಲ ನಾರಾಯಣ ಸ್ವಾಮಿ ಅವರು ಡೀಟೇಲಾಗಿ ಎಲ್ಲನೂ ಕೂಡ ಅವ್ರ ತಂಗಿ ವಿಚಾರದ ಬಗ್ಗೆ ನರಸಿಂಹಮೂರ್ತಿಯವರು ಪೂರ್ಣ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. 1ನೇ ಹೆರಿಗೆ ಎಲ್ಲ ಇತ್ತು, 2ನೇದು ಹೆರಿಗೆ ಸಹಜವಾಗಿ ಹೆರಿಗೆ ಆಗಿದೆ. ಮಗು ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಾಗ ಏನು 3ನೇ ಹೆರಿಗೆ ಹುಟ್ಟಿದಾಗ 1.7 kg ಇತ್ತು, ತೂಕ 2.5 kg ಅಂತ ಕಡಿಮೆ ಇರೋ ಕಾರಣ ಅಲ್ಲಿ NICU ಅಡ್ಮಿಷನ್ ಆಗಿ ಅಲ್ಲೂ ಸುಮಾರು 15ರಿಂದ 16 ದಿನಗಳ ಕಾಲ ಮುದ್ದೇನಹಳ್ಳಿ ಸತ್ಯಸಾಯಿ ವೈದಿಕ ಕಾಲೇಜಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಹುಷಾರಾಗಿ ಮನೆಗೆ ಬಂದಿರ್ತಾರೆ. ದಿನಾಂಕ 17/3/2026 ಈಗ ಆಲ್ರೆಡಿ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು ಇರೋದ್ರಿಂದ ಅದು ಸಂತಾನ ಚಿಕಿತ್ಸೆಗೋಸ್ಕರ ಬಂದು ಚೆಕಪ್ ಮಾಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಪುನಃ 23ನೇ ತಾರೀಕು ನಮ್ಮ ಇವರು ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ನರಸಿಂಹಮೂರ್ತಿ ಅವರು ಹೇಳ್ದಂಗೆ 23ನೇ ತಾರೀಕು ಬಂದು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವತ್ತು ಕೂಡ ಎಲ್ಲ ರಕ್ತ ಪರೀಕ್ಷೆಗಳು ಎಲ್ಲ ಕೂಡ ನಾರ್ಮಲ್ ಆಗಿದೆ. 24ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಏನು LTO ಮಕ್ಕಳಾಗ್ದಂಗೆ ಆಗ್ತಕ್ಕಂಥ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಸೊ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ಅವಾಗೇನಾಗಿದೆ, ಅಡೇಷನ್ಸ್ ಅಂತ ಆಗ್ತದೆ, ಅದು ಕರಳು ಮತ್ತು ಪೆರಿಟೋನ್ ಒಳಗಡೆ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ಕರಳು ಕಟ್ಟಾಗಿದೆ. ಆಗ ಸರ್ಜನ್ ಇಲ್ಲಿರ್ತಕ್ಕಂಥ ಸೀನಿಯರ್ ಸರ್ಜನ್ ಅವ್ರನ್ನೂ ಕೂಡ ಕರೆಸಿ ಇಮಿಡಿಯೇಟಾಗಿ ಕರೆಸಿ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಆದಮೇಲೆ ಸುಮಾರು 15 ದಿನಗಳ ಕಾಲ 24ರಿಂದ ಸುಮಾರು 7ನೇ ತಾರೀಕುವರೆಗೂ ಕೂಡ ಇಲ್ಲೇ ಅಡ್ಮಿಟ್ ಆಗಿದ್ದು. 7ನೇ ತಾರೀಕು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸೊ ಅದಾದ ನಂತರ ಭಾನುವಾರ ಏನು ಮೊನ್ನೆ 10ನೇ ತಾರೀಕು ನೈಟು ಅಥವಾ 11ನೇ ತಾರೀಕು ಬೆಳಿಗ್ಗೆ ಆ ಸಂದರ್ಭದಲ್ಲಿ ಅದು ತೀರಾ ನೋವು ಅಂದ್ಕೊಂಡು ನಮ್ಮ ಚಿಂತಾಮಣಿ ಆಂಬುಲೆನ್ಸ್ ಬಗ್ಗೆ ಅದಾಗಿದೆ. ಅದಾದ ನಂತರ ಲೋಕಾಯುಕ್ತದಲ್ಲಿ ಕೇಸ್ ಫೈಲ್ ಆಗಿದೆ. ನಮ್ಮ DJD ಮತ್ತು ಸ್ಟೇಟಿಂದನೂ DDಗಳು ಕೂಡ ಬಂದು ಆಲ್ರೆಡಿ ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದು ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಸೊ ಈ ಸಂದರ್ಭದಲ್ಲಿ ಮಗು ಇರ್ತಕ್ಕಂಥದ್ದು ಮಗು ಸಾವನ್ನಪ್ಪಿದ್ರೆ ಇನ್ನೂ ದುರಾದೃಷ್ಟ. ಯಾಕೆಂದರೆ ಮಗುನೂ ಕೂಡ ಚೆನ್ನಾಗಿ ಅದು ಇದಾಗಬೇಕಾಯಿತು. ಅದು 2 ದಿನದಿಂದ ಸ್ವಲ್ಪ ಜ್ವರ ಇತ್ತು ಅಂದ್ಬಿಟ್ಟು ಇಲ್ಲೂ ಬಂದು ಕೂಡ ತೋರಿಸಿದ್ದಾರೆ. ಪುನಃ ಮುದ್ದೇನಹಳ್ಳಿಗೂ ಕೂಡ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಚಂಡಿ ಜಾಸ್ತಿ ಅಂದ್ಬಿಟ್ಟು ರಾತ್ರಿ ಸುಮಾರು 7:30-8 ಗಂಟೆ ಸಮಯದಲ್ಲಿ ಜ್ವರ ಚಂಡಿ ಜಾಸ್ತಿ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಪುನಃ 108 ಆಂಬ್ಯುಲೆನ್ಸ್ ಮುಖಾಂತರ ಇಲ್ಲಿ ತಂದಿದ್ದಾರೆ. ಆನ್ ದಿ ವೇ ಅದು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಮಗು ಆಗಿರ್ಬೋದು, ತಾಯಿಗೆ ಪ್ರತಿಯೊಂದು ಜೀವ ಕೂಡ ಭಾಳ ಮುಖ್ಯ. ಅದು ಯಾವುದೇ ಒಂದು ಸಲ ಇರ್ತಕ್ಕಂಥ ಜೀವ ವಾಪಸ್ ಬರೋದು ಕೂಡ ಅದಕ್ಕೆ ಯಾರಿಗೆಲ್ಲೂ ಕೂಡ ಶಕ್ತಿ ಇರೋದಿಲ್ಲ. ಈಗ ಆಗಿರ್ತಕ್ಕಂಥ 2 ಕೂಡ ದುರಾದೃಷ್ಟ. ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ಈಗ ಆಗಲ್ಲ. ಈಗ ಆಲ್ರೆಡಿ ಸೈಮಲ್ಟೇನಿಯಸ್ ಆಗಿ 3 ಹಂತದಲ್ಲಿ ತನಿಖೆ ಆಗ್ತಾ ಇದೆ. ಒಂದು ಲೋಕಾಯುಕ್ತ ಆಗಿದೆ, ಒಂದು ಸುಮೋಟೋ ಇದ್ರ ಕಡೆಯಿಂದ ಜಡ್ಜ್ ಕಡೆಯಿಂದ ಆಗ್ತಾಯಿದೆ, ಇಲಾಖೆ ಕಡೆ 3 ಹಂತದಲ್ಲೂ ತನಿಖೆ ಆಗ್ತಾ ಇದೆ. ಸೂಕ್ತವಾದಂಥ ನ್ಯಾಯ ಕೊಡಿಸಿದ ನಿಟ್ಟಿನಲ್ಲಿ ನಾವು ಕೊಡಿಸ್ತೀವಿ. ನಾವು ಇದುವರೆಗೂ ಆ ಸಂಬಂಧಪಟ್ಟ ವೈದ್ಯ ಡಾಕ್ಟರ್ ಯಾರಿದ್ದಾರೋ ಅವರ ಒಂದು ಸಂಪರ್ಕವೂ ನಾವು ಹೋಗೇ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧಪಟ್ಟಿದ್ದು ಇಲ್ಲ. ಅವರು ಬೇರೆ ಅಪಪ್ರಚಾರಗಳು ಮಾಡ್ತಿದ್ದಾರೆ. ನಾವು ಬಂದು ಅವ್ರಿಗೆ ಹರಾಸ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ, ಮತ್ತು ಏನು ನಾವು ಕೆಲಸ ಮಾಡೋ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರಂತ. ಅವ್ರಿಗೆಲ್ಲಾದರೂ ಕೆಲಸ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಈಗ ಅವ್ರ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ಕಾನೂನು ಇದೆ. ಕಾನೂನುಬದ್ಧವಾಗಿ ನಮ್ಮ ಹೋರಾಟ, ಕಾನೂನೇ ನಮ್ಗೆ ನ್ಯಾಯ ಕೊಡಿಸುತ್ತೆ. ಸರ್ ನೀವು ಹೇಳ್ತಾ ಇರೋದು ಸರಿ ಇದೆ. ಈಗ ಯಾಕೆಂದರೆ ಆಗಿದೆ ಮಗುನ ಸಾವು. ಸೊ 2 ಸಾವು ಸಂಬಂಧಪಟ್ಟಂಗೆ ನ್ಯಾಯ ದೊರಕಿಸ್ ನಿಟ್ಟಲ್ಲಿ ಈಗ ಆಲ್ರೆಡಿ ನಮ್ಮ DJD ಜಂಟಿ ನಿರ್ದೇಶಕರು ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲಿಸಿದರೆ. ನಮ್ಮಲ್ಲೂ ಕೂಡ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಕುಟುಂಬ ಕಲ್ಯಾಣ 2 ಕಾರ್ಯಕ್ರಮಾಧಿಕಾರಿಗಳು ಅವರು ಕೂಡ ಎಲ್ಲನೂ ಪರಿಶೀಲಿಸಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಬಂದ ತಕ್ಷಣ ಸರ್ಕಾರದಿಂದ ಏನು ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದು ಪರಿಪೂರ್ಣ ದೊರಕಿಸ್ಕೊಡ್ತಾರೆ. ಈಗ ರಿಪೋರ್ಟ್ ಎಷ್ಟು ದಿನ ಅಂತ ಇನ್ಕ್ವೆಸ್ಟ್ ಮಾಡಿ ವರದಿ ಕೊಡ್ತಾರೆ. ವರದಿ ಆಧಾರದ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಸರ್. ಈಗ ನಮಗೆ ಚಿಕ್ಕ ಮಗು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂತ ನಮಗೂ ಇಲ್ಲ. ಕಾರಣ ಏನಂತಂದ್ರೆ ಈಗ ಮಗುನು ತಿಳ್ಕೊಂಡಿದೆ. ಅಲ್ಲ ಸರ್,
ಈಗ ನಾವು ಈ ಮಗುನ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಮೀಡಿಯಾ ಸ್ನೇಹಿತರ ಜೊತೆ ಮಾತಾಡಿ ತಮ್ಮ ಮುಂದೆ ಭರವಸೆ ತಗೊಂಡು ಹೊರಟ್ಬಿಟ್ರೆ ಈಗ ನಮ್ಮದು ಎಂಥದ್ದು ಪಾತ್ರ ಇಲ್ಲ, ಇಲ್ಲೇನೇ ನಮ್ಗೆ ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿರುವಂಥ ಡಾಕ್ಟರ್ಗಳು ನಾಳೆ ದಿನ ಇನ್ನೇನು ಮಾಡ್ತಾರೋ ಅದರಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟು ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ. ಅಲ್ಲ ಅದನ್ನ ಈಗ ಕಾನೂನುಬದ್ಧವಾಗಿರುತ್ತೆ, ಪೋಸ್ಟ್ ಮಾರ್ಟಮ್ ಮಾಡಿಸ್ತದೆ ಸರ್. ಈಗ ಆಲ್ರೆಡಿ ಯಾಕೆಂದ್ರೆ ಮಾರ್ಚ್ ಇದೆ ಅದು ಮಗುನು ಕೂಡ ನಾವು ನ್ಯಾಯಯುತವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕಂತ ವ್ಯವಸ್ಥೆ ಆಗುತ್ತೆ. ಪೊಲೀಸರು ಕೂಡ ಇಲ್ಲೇ ಇದ್ದಾರೆ, ನೀವು ರೈಟಿಂಗ್ ಲೆಟರ್ ಕೊಟ್ಟರೆ ಇಲ್ಲ ನಾವೇ ಕೊಡಿ ಅಂದ್ರೆ ನಮ್ಮ ಕಡೆಯಿಂದ ತಾವೇ ಕೊಡಿ ಸರ್, ತಾವೇ ಆಕೆ ಗಂಡ ಇದ್ದಾರೆ ಓಬ್ಲೇಶ್, ಅವರು ಸಹ ಹ್ಯಾಂಡಿಕ್ಯಾಪ್. ಅಂದ್ರೆ ಈಗ ನಮ್ಮ ಸಮಸ್ಯೆ ತಮ್ಗೆ ಹೇಳ್ಕೊಡೋದು ಬೇಡ ಸರ್, ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಷ್ಟೇ. ಸರಿಯಾದ ಕಾನೂನು ಚೌಕಟ್ಟಲ್ಲೇ ನ್ಯಾಯ ಸಿಗಬೇಕು. ಇದ್ರ ಹಿನ್ನೆಲೆ ಏನಾದರೂ ನಮ್ಗೆ ಡೌಟ್ ಬಂದಾಗ ನಾವು ಈ ರಾಜ್ಯದವರೆಲ್ಲ ಬೇರೆ ಹೊರ ರಾಜ್ಯದವ್ರನ್ನ ಹಾಕಿ ಚೆಕಪ್ ಮತ್ತೆ ಏನು ಎನ್ಕ್ವೈರಿ ಮಾಡಿಸುವಂತ ಕೆಲಸಗಳು ನಾವು ಮಾಡ್ಲಿ ಸರ್, ಅದೇನು ತೊಂದರೆ ಏನಿಲ್ಲ. ಯಾಕಂದ್ರೆ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಯಾವಂತಕ್ಕೆ ಹೋಗೋದಂತ ತಮಗೂ ಹೌದು ಸರ್ ಇದೆ ಅದು. ಬಟ್ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಯಾವುದೇ ರೀತಿ ಪರಸ್ಪರ ಅವ್ರ ಹಂಗಂದ್ರೆ ಇವ್ರ ಹಂಗ ಅನ್ನೋದು ಬೇಡ. ಏನಾರು ವಿಚಾರ ಇದ್ರೆ ಡೈರೆಕ್ಟಾಗಿ ನಾನು ಮಾತಾಡಿ ಸರ್, ಅದನ್ನ ಕಾರ್ಯಕ್ರಮ ಸರಿ. ನಾನು ಯಾರಿಗೂ ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ಯಾವ ಡಾಕ್ಟ್ರಿಗೂ ನಾವು ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ನಾವು ಕಂಪ್ಲೇಂಟು ಕೊಡ್ತಾ ಇಲ್ಲ. ಏನು ಕೇಳ್ತಾ ಇದ್ದೀವಿ DHO ಅವ್ರಿಗೆ ಅಂದರೆ, ಇಲ್ಲಿನ ಡಾಕ್ಟ್ರುಗಳು ಸಪ್ರೇಟ್ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ, ಇಲ್ಲಿ ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ. ಅವ್ರ ಬಂಡವಾಳ ಏನು ಅಂದರೆ ಭಯ, ಬಂದಂಥ ಪೇಷಂಟ್ಗಳಿಗೆ ಭಯ ಪಡಿಸೋದು. ಭಯ ಪಡಿಸಿ ಎಲ್ಲರ ಹತ್ರನೂ ಏನು ಗರ್ಭಿಣಿ ಸ್ತ್ರೀಯರು ಬರ್ತಾರೆ ಅವ್ರ ಹತ್ರ 1 ಲಕ್ಷ ರೂಪಾಯಿವರೆಗೂ ವಸೂಲಿ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟ್ಲಲ್ಲಿ. ಎಲ್ಲರೂ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ DHO ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ, ಯಾರು ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೋ ಅವರು ಇಲ್ಲಿಂದ ಖಾಲಿ ಮಾಡಬೇಕು. ಇದ್ರೆ ಇಲ್ಲಿರಬೇಕು, ಇಲ್ಲ ಅಲ್ಲೇ ಅವ್ರು ನರ್ಸಿಂಗ್ ಹೋಮ್ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಇಲ್ಲಿ ಪೇಷಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು 1 ಲಕ್ಷಕ್ಕೆ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಈ ಥರ ಪ್ರಾಣಗಳು ತೆಗೆಯೋದು, ಒಬ್ಬದೇ ಇದ್ದರೆ ಈ ಥರ ಪ್ರಾಣಗಳು ತೆಗೆಯೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಅದನ್ನು ನೀವು ಇವತ್ತೇ ಅದನ್ನು ಕಂಟ್ರೋಲ್ ಮಾಡಿ, ಯಾರ್ಯಾರು ನರ್ಸಿಂಗ್ ಹೋಮ್ಗಳು ಇಲ್ಲಿಗಾಲ ಇಟ್ಟಿದ್ದಾರೋ ಇಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಲಾಕ್ ಮಾಡಬೇಕು, ಇಲ್ಲಿಂದ ಇಲ್ಲಿ ತೆಗೆದುಬಿಡಬೇಕು. ತೆಗೆದೇ ಇದ್ದರೆ ಅವರು ಇಂಥ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಸರ್, ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಬರುವಂಥವ್ರು ಎಲ್ಲರೂ ಬಡವರು ಮಾತ್ರನೇ ಬರೋದು, ಲಕ್ಷಗಳು ಇಟ್ಕೊಂಡು ಯಾರೂ ಬರೋದಿಲ್ಲ. ಯಾರು ದುಡ್ಡು ಕೊಡೋದಿಲ್ವೋ ಅವರು ಪ್ರಾಣ ತೆಗಿತಾ ಇದ್ದಾರೆ. ಆದ್ದರಿಂದ ನೀವು ಇವಾಗ ಏನು ಮಾಡ್ತಿರೋ, ನಮ್ಮ ಮಗುಗೆ ಏನು ಇವಾಗ ಸತ್ತೋಗಿದ್ದಾರೆ 2 ಪ್ರಾಣಕ್ಕೆ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ಆಗಬೇಕಾಗತ್ತೆ. ಯಾಕೆ ಕೊಲೆ ಮೊಕದ್ದಮೆ ಆಗಬೇಕಂದ್ರೆ, ಭಯ ಬಂಡವಾಳವಾಗಿ ಮಾಡಿಕೊಂಡು ಇವರು ನರ್ಸಿಂಗ್ ಹೋಮ್ಗಳನ್ನ ಇಟ್ಕೊಂಡು ಇವರು ದುಡ್ಡು ಕೊಡಲಿಲ್ಲ ಅಂದರೆ ಅವರನ್ನು ಸಾಯಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಬಡವ್ರು ಹೆಂಗೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರಬೇಕು? ನೀವೇ ಹೇಳ್ಬೇಕಾಗಿದೆ. ನಾವು ಮಾತಾಡ್ತಾ ಇರೋದು ಯಾರಿಗೂ ಹರಾಸ್ಮೆಂಟ್ ಕೊಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ದುಡ್ಡು ಕೇಳ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ಭಯ ಪಡಿಸ್ತಾ ಇಲ್ಲ. ಇಲ್ಲಿಗೆ ಬರುವಂಥ ಎಲ್ಲ ರೋಗಿಗಳಿಗೂ ಭಯ ಪಡಿಸ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಇಲ್ಲಿನ DHO ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾರ್ಯಾರಿಗಿಲ್ಲ ಇಲ್ಲಿ ನರ್ಸಿಂಗ್ ಹೋಮು ಇಲ್ಲಿರುವಂಥ ಸರ್, ನಿಜವಾಗ್ಲೂ ಪ್ರೆಗ್ನೆಂಟ್ ಪೇಷಂಟ್ಗಳಿಗೆ ಇಲ್ಲಿ 99% ಎಲ್ರಿಗೂ ಆಪರೇಷನ್ ಮಾತ್ರನೇ ಮಾಡೋದು. ನಾರ್ಮಲ್ ಡೆಲಿವರಿ ಒಂದಾಗತ್ತೆ, 100ಗೆ ಒಂದೇ ಆಗೋದು. ನಾರ್ಮಲ್ ಆಗೋದು ಒಂದೇ, 100ಗೆ 99 ಇವರು ಬಿಗಿನಿಂಗ್ ಇಂದ ಲಾಸ್ಟ್ ವರ್ಗೂ ನೋಡೋದು ಕೂಡ ಇವರೇ. ಅದೇ ಆ ಪೇಷಂಟ್ನ, ಪ್ರೆಗ್ನೆಂಟ್ ಲೇಡಿಗಳನ್ನ ನೋಡುವಂಥವ್ರು ಲಾಸ್ಟಲ್ಲಿ 7 ತಿಂಗಳಲ್ಲಿ 8 ತಿಂಗಳಲ್ಲಿ ಶುರು ಮಾಡ್ತಾರೆ. ಅಮ್ಮ ಮಗು ಅಡ್ಡ ತಿರುಗಿದೆ, ಮಗುಗೇನೋ ಆಗಿದೆ, ಮಗು ಕದಲ್ತಾ ಇಲ್ಲ, ಮಗು ಅದಾಗಿದೆ ಇದಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾರೆ ದುಡ್ಡು ವಸೂಲಿ ಮಾಡೋದಕ್ಕೆ. ಸರ್, ಒಂದು ಗರ್ಭಿಣಿ ಲೇಡಿಗೆ 1 ಲಕ್ಷ ಖರ್ಚಾಗ್ತಾ ಇದೆ. ಇದನ್ನ ನೀವು ಸರಿಪಡಿಸಿ ಈ ಚಿಂತಾಮಣಿ ಹಾಸ್ಪಿಟ್ಲನ್ನ DHO ಅವ್ರು ನೀವು ಬಂದಿದ್ದೀರಾ, ಈ ಚಿಂತಾಮಣಿ ಹಾಸ್ಪಿಟ್ಲ್ ಇವತ್ತಿಂದ ಯಾವುದೇ ರೋಗಿಗಳ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಯಾವುದೇ ರೋಗಿಗಳು 27,000 ರೂಪಾಯಿ ಆಚೆಗೆ ಬರ್ಕೊಟ್ಟಿದ್ದಾರೆ ಸರ್. ಈ ಪೇಷಂಟ್ಗೆ 1,000 ರೂಪಾಯಿ ಆಚೆಗೆ ತಂದು ಕೊಟ್ರೆ ಎಲ್ಲಿಂದ ತಂದು ಕೊಡೋದು? ಒಂದು ಬಡ ರೋಗಿಗಳು ಯಾವ ತರ ಇದೆ ಇಲ್ಲಿ ಹಾಸ್ಪಿಟ್ಲ್? 27,000 ರೂಪಾಯಿ ಆಚೆ ತಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಕ್ಕೆ ಬೇಕು? ಯಾರಿಗೋಸ್ಕರ ಇದೆ? ಬಡವರಿಗಿದೆಯಾ ಶ್ರೀಮಂತರಿಗಿದೆಯಾ ಹಾಸ್ಪಿಟ್ಲು? ಶ್ರೀಮಂತರಾದ್ರೆ ಎಲ್ಲಾದ್ರೂ ಬೆಂಗಳೂರಿಗೆ ಹೋಗ್ತಾರೆ, ಇನ್ನೊಂದು ಹತ್ರಕ್ಕೆ ಹೋಗ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಾರೆ. ಬಡವರು ಎಲ್ಲಿಗೆ ಹೋಗ್ಬೇಕು? ಸರ್ಕಾರಿ ಆಸ್ಪತ್ರೆಗೆ ಬರಬೇಕು. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರ ದುಡ್ಡು ಖರ್ಚಾಗ್ತಾ ಇದ್ರೆ ಪ್ರಾಣಗಳು ತೆಗೆದಿರಾ ಇನ್ನೇನ್ ಮಾಡ್ತಾರೆ? ಪೂರ್ತಿಯಾಗಿ ಬಡವರ ವಿರುದ್ಧ ಇದೆ. ನಮ್ಗೆ ಮಿಕ್ಕಿರೋದು ಒಂದೇ, ನ್ಯಾಯಾಂಗ ಒಂದೇ. ನೀವೇನಾದ್ರೂ ಸಹಾಯ ಮಾಡಿದ್ರೆ ನಿಮ್ಮನ್ನ ನಂಬ್ತೀವಿ, ಇಲ್ಲ ಅಂದ್ರೆ ನಾವು ನ್ಯಾಯಾಂಗದ ಮುಖಾಂತರ ಎಲ್ರಿಗೂ ಶಿಕ್ಷೆ ಆಗೋ ರೀತಿಯಲ್ಲಿ ನಡ್ಕೊಳ್ತೀವಿ. ಮತ್ತೆ ಈಗ ಸಂತೋಷ್ ಸರ್ ಅವ್ರ ಗಮನಕ್ಕೆ ಈಗಾಗಲೇ ಗೊತ್ತಿದೆ, 1 ವರ್ಷ 2 ತಿಂಗಳಾಗಿದೆ. ನನ್ನ ಮಗಳು ಇದೇ ಹಾಸ್ಪಿಟ್ಲಿಗೆ ಬಂದಾಗ ವಾಣಿ ಮೇಡಮ್ ಅವರೇ ಡಾಕ್ಟರ್ ಇರ್ತಾರೆ,
ನನ್ನ ಮಗಳ ಡೆಲಿವರಿಗೆ ಬಂದಾಗ ಇಲ್ಲಿ ತ್ರಿವೇಣಿ ಸಿಸ್ಟರ್ ಅಂತ ಇರ್ತಾರೆ. ತ್ರಿವೇಣಿ ಸಿಸ್ಟರ್ ಅವರು ಡಾಕ್ಟರ್ ಅಮ್ಮ ಅವರು ಮಾತಾಡಬೇಕಾದ್ರೆ ನರಸಿಂಹಮೂರ್ತಿ ಅಣ್ಣ ನಮ್ಗೆ ಬೇಕಾದವರು ಬನ್ನಿ ಮೇಡಮ್ ಅವರೇ ನಾರ್ಮಲ್ ಡೆಲಿವರಿ ಆಗುತ್ತೆ ಮಾಡಬೇಕು ಅಂತಂದಾಗ ನೀವು ಹಂಗೆಲ್ಲ ಸಿಗಬಾರ್ದು, ನೀವು ಬರಬಾರ್ದು, ಮಗು ಅಡ್ಡ ತಿರುಗಿದೆ ಅಂತೇಳಿ ಬೇರೆ ಕಡೆ ಕಳಿಸ್ಬೇಕು, ಸೀರಿಯಸ್ ಇದೆ ಅಂತೇಳಿ ಅಂತ ಕಾಲೋನಿಯವ್ರು ದುಡ್ಡು ಕೊಡಲ್ಲ ಅಂತ ಮಾತಾಡಿರುವಂಥ ವಿಡಿಯೋ ಸಹ ನಮ್ಮಲ್ಲಿದೆ. ಅದು ನಮ್ಮ ಡಾಕ್ಟರ್ ಸಂತೋಷ್ ಸರ್ ಅವರು ಸಹ ನೋಡಿದ್ದಾರೆ, ಹಲವಾರು ಜನ ನೋಡಿದ್ದಾರೆ. ಈ ಸಂತೋಷ್ ಸರ್ ಜೊತೆ ಅವ್ರ ಸ್ಟಾಫ್ ಒಂದು 3-4 ಜನ ನೋಡಿದ್ದಾರೆ. ಇಂಥ ಡಾಕ್ಟರ್ಗಳೆಲ್ಲ ಇದ್ದಾರೆ ಸರ್ ಇಲ್ಲಿ. ದಯವಿಟ್ಟು ಇವೆಲ್ಲನೂ ಕಾನೂನುಬದ್ಧವಾಗಿ ನಾವು ಗಮನಿಸಿ ನಮ್ಮ ಸ್ನೇಹಿತರು ಹೇಳಿದಂಗೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ಪ್ರತಿ ತಿಂಗಳಲ್ಲಿ ನಮ್ಮ ಏನು ಚಿಂತಾಮಣಿ ಸಾರ್ವಜನಿಕ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ 60 ಬೆಡ್ ಇತ್ತು, 60 ಬೆಡ್ಡಿಂದ ಈಗ 100 ಬೆಡ್ ಹೆಚ್ಚುವರಿ ಕೂಡ ಆಗಿದೆ. ಒಂದು ಈ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಕೂಲಿ ಕಾರ್ಮಿಕರಿರ್ಬೋದು, ಬಡವರು ಇರ್ಬೋದು, ಬರ್ತಕ್ಕಂಥವ್ರು ಅವರೇ. ಇವತ್ತು ತಿಂಗಳಿಗೆ 200ರಿಂದ 220 ಡೆಲಿವರಿಗಳಾಗ್ತಾ ಇದೆ. 220 ಡೆಲಿವರಿಯಲ್ಲಿ ಶೇಕಡ 48% ಮಾತ್ರ ಸಿಸೇರಿಯನ್ ಆಗ್ತಾ ಇದೆ. ಮೊದಲು 60% ಇತ್ತು, ಈಗೆಲ್ಲನೂ ಕೂಡ ಅಂತ ಒಂದೇ ದಿನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡ್ತಾ ಇದ್ರು. ಈಗ ತಾವು ಖಾಸಗಿ ಹಾಸ್ಪಿಟ್ಲದ ಕಂಪ್ಲೇಂಟ್ ಹೇಳಿದರೆ ಏನೇನು ಕಂಪ್ಲೇಂಟ್ ಇದೆ ಅದು ಹಂತವಾಗಿ ನಾವು ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ. ಅದು ನ್ಯಾಯಾಂಗ ತನಿಖೆನೂ ಕೂಡ ಸೈಮಲ್ಟೇನಿಯಸ್ ನಡೀತಾ ಇದೆ. ಈಗ ಬಹುತೇಕ ಸಾರ್ವಜನಿಕ ಹಾಸ್ಪಿಟಲ್ ಈಗ 100 ಬೆಡ್ ಇದೆ, ಅದನ್ನು 150 ಮತ್ತು 200 ಒಟ್ಟು ಈಗ 300 ಬೆಡ್ ಹಾಸ್ಪಿಟಲಿಂದ ಹೆಚ್ಚುವರಿ ಕೂಡ ಮಾಡ್ತಾ ಇದೆ. ಅದು ಸಂಬಂಧಪಟ್ಟಂಗೆ ಮಾನವ ಸಂಪನ್ಮೂಲ ಇರ್ಬೋದು, ಮನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಅವರು ಕೂಡ ಈ ಒಂದು ಹಾಸ್ಪಿಟಲ್ ಅಭಿವೃದ್ಧಿ ಮಾಡೋದಕ್ಕೆ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾಗಿದೆ ಅದು ಮುಂದೆ ಯಾರಿಗೂ ಕೂಡ ಆಗದಂಗೆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಕ್ಕಂಥ ವ್ಯವಸ್ಥೆ